ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಎಳ್ಳು ಉಂಡೆ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ. ಎಳ್ಳು ಉಂಡೆ ಮಾಡೋಕ್ಕೆ ಮೊದಲಿಗೆ ಎಳ್ಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇವಾಗ ನೋಡಿ, ಎಳ್ಳು ಉಂಡೆ ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನ್ನೋರು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಎಳ್ಳು ಉಂಡೆ ತುಂಬಾ ಈಸಿ ಇದೆ, ನೀವು ಒಂದು ಸಲ ಮಾಡಿ. ಇವಾಗ ನೋಡಿ, ಎಳ್ಳು ಚೆನ್ನಾಗಿ ಚೆನ್ನಾಗಿ ಆಗಿದೆ ಅಂತ ಅರ್ಥ. ನೋಡಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇವಾಗ ಆಗಿದೆ ನೋಡಿ. ಈ ಥರ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಬೇಕು. ಎಳ್ಳು ಉಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ, ತುಂಬ ಹೆಲ್ದಿ ಕೂಡ. ಒಂದು ಸಲ ಮಾಡಿ ತಿನ್ನಿ ನೋಡಿ, ಎಳ್ಳು ಉಂಡೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ಎಳ್ಳುಂಡೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಇವಾಗ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇವಾಗ ಆಗಿದೆ. ಇವಾಗ ನೋಡಿ, ಒಂದು ಮಿಕ್ಸಿ ಜಾರಿಗೆ ನೋಡಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನಂತರ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಸಮ ಪ್ರಮಾಣದಲ್ಲಿ ಹಾಕಿ. ಬೆಲ್ಲ ಎಳ್ಳು ಎಷ್ಟು ತೊಗೊಂಡಿರ್ತೀರ, 1 ಬೌಲ್ ತೊಗೊಂಡ್ರೆ 1 ಬೌಲ್ ಬೆಲ್ಲವನ್ನು ಹಾಕಿ. ನಂತರ ನೋಡಿ, ಇವಾಗ ಆಗಿದೆ ಇದು. ಈಗ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಉಂಡೆಯನ್ನು ಕಟ್ಕೊಳ್ಬೇಕು. ಇವಾಗ ನೋಡಿ, ಉಂಡೆ ಕಟ್ಟೋದು ಹೇಳ್ತೀನಿ. ಫಸ್ಟ್ ಟೈಮ್ ಕಟ್ತಾ ಇದ್ದೀನಿ ಅನ್ನೋರು ಬರುತ್ತೆ, ತುಂಬಾ ಈಸಿ ಉಂಡೆ ಕಟ್ಟೋದು ನೋಡಿ. ಈ ಥರ ಕಟ್ಕೊಳ್ಬೇಕು, ತುಂಬ ಈಸಿ ನೋಡಿ. ಈಗ ನಾನು ಯಾವ ಥರ ಕಟ್ತಾ ಇದ್ದೀನಲ್ವ ಉಂಡೆ, ಅದೇ ಥರ ಕಟ್ಟಿ, ಬೇಗ ಬರುತ್ತೆ, ಚೆನ್ನಾಗಿ ಇರುತ್ತೆ. ಮತ್ತು ಫಸ್ಟ್ ಟೈಮ್ ಕಟ್ಟೋರಿಗೂ ತುಂಬಾ ಈಸಿ ಇದೆ ನೋಡಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಆಯಿತು, ಇದೇ ಥರ ಉಂಡೆನ ಕಟ್ಕೊಳ್ಬೇಕು. ನೀವು ಇದೇ ಥರ ಮಾಡಿ, ಮನೆಯಲ್ಲಿ ಮಾಡಿ ತಿನ್ನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಕೂಡ ಆಯಿತು ನೋಡಿ. ಈ ಥರನೇ ಕಟ್ಕೊಳ್ಬೇಕು ನೋಡಿ. ಎಷ್ಟು ಈಸಿ ಇದೆ ಉಂಡೆ ಕಟ್ಟೋದು. ಎಳ್ಳು ಉಂಡೆ ಹೆಲ್ದಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇದೇ ಥರ ಎಲ್ಲ ಉಂಡೆಯನ್ನು ಕಟ್ಕೊಳ್ಬೇಕು. ನೋಡಿ, ಇದು ಆಯಿತು. ಇವಾಗ ಎಳ್ಳು ಉಂಡೆ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.